ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮೋರೆ, ಇದನ್ನ ಯಾಕೆ ಇದರಲ್ಲಿ ತಪ್ಪೇನಿದೆ ಸುಬ್ಬು? ನೀನು ನನ್ನ ಮಗಳು ಮದುವೆ ಆಗಿದ್ದೀರಾ, ನೀವಿಬ್ರು ಒಂದಾಗಬೇಕು. ನೀವಿಬ್ರು ಒಂದಾದ್ರೆ ತಾನೇ ಸಂಬಂಧ ಚೆನ್ನಾಗಿರೋದು, ಸಂಸಾರ ಬೆಳೆಯೋದು. ಆದರೂ ಏನು ಆದರೂ ಹೋದ್ರು ಅಂತ ರಾಗ ಎಳಿತಾ ಇದೆಯಾ? ನಂದಿನಿ ಅಮ್ಮೋರೇ ಆಶೀರ್ವಾದ ಮಾಡ್ತಾ ಇದ್ರೆ ಇನ್ನೇನಪ್ಪ ಚಿಂತೆ? ಅಲ್ಲಪ್ಪ, ಮುಹೂರ್ತ ಅಂತೆಲ್ಲ ಹೇಳಿ. ಸುಬ್ಬು, ಪ್ರೀತಿನೇ ದೇವರು ಅಂತ ನಂಬೋ ಅಂತ ನೆಲ ನಮ್ದು. ಪ್ರೀತಿನೇ ದೇವರು ಅಂದಮೇಲೆ ಪ್ರೀತಿಸೋರೆಲ್ಲ ಭಕ್ತರು ಅಲ್ವಾ? ದೇವ್ರನ್ನ ನೋಡೋದಕ್ಕೆ ಭಕ್ತರಿಗೆ ಮುಹೂರ್ತ ಎಲ್ಲ ಬೇಕಾ? ಕೇಳಿಸ್ಕೊಂಡೇನೋ? ಇಂಥ ಮಾತುಗಳನ್ನ ಬುಕ್ಕಲ್ಲಿ ಬರೆದಿಟ್ಕೋ. ಪ್ರೀತಿ ವಿಷಯದಲ್ಲಿ ಮುಹೂರ್ತಕ್ಕಿಂತ ಮನಸ್ಸು ಮುಖ್ಯ. ಅದನ್ನೇ ಅಮ್ಮವರು ಹೇಳ್ತಾ ಇರೋದು. ನನ್ನ ಕಣ್ಮುಂದೆನೇ ನನ್ನ ಮಗಳು ಅಳಿಯ ಓಡಾಡ್ಕೊಂಡಿದ್ದಾರೆ. ಆದರೂ ಅವರಿಬ್ರು ಇನ್ನೂ ಒಂದಾಗಿಲ್ಲ ಅಂದರೆ ನನಗೆ ಬೇಜಾರಾಗಲ್ವಾ? ಮಗಳು ಅಳಿಯನ ಜೀವನ ಸರಿ ಮಾಡೋದು ತಾಯಿಯಾಗಿ ನನ್ನ ಕರ್ತವ್ಯ. ಆದರೂ ಅಮ್ಮೋರೆ, ನೀವು ಇಲ್ಲಿ ಬಂದಿರೋ ಕಾರಣನೇ ಬೇರೆ ಅಲ್ವಾ? ಸುಬ್ಬು, ಅದು ನನಗೆ ಗೊತ್ತಿದೆ. ನಾನಿಲ್ಲಿ ಬಂದಿರೋದು ನನ್ನ ಮಗಳಿಗೆ ಪ್ರೀತಿ ಕೊಡೋದಕ್ಕೆ ಅಂತ. ಹಾಗಂತ ನಾನು ಅವಳ ಪ್ರೀತಿಗೆ ಸಪೋರ್ಟ್ ಮಾಡದೇ ಇರ್ತೀನಾ? ಮೊದಲಾದರೆ ನಾನು ಅವಳಿಂದ ದೂರ ಇದ್ದೆ. ಆದರೆ ಈಗ ಇಲ್ಲೇ ಇದೇ ಮನೇಲಿ ಅವಳ ಜೊತೆ ಇದ್ದೀನಿ. ಈಗ ನಾನು ಸುಮ್ಮನೆ ಇರ್ತೀನಾ? ಮಗಳು ಅಳಿಯನ ಜೀವನ ಸರಿ ಮಾಡೆ ನಾನು ನನ್ನ ಮುಂದಿನ ಹೆಜ್ಜೆ ಇಡೋದು. ಸರಿ ಅಮ್ಮೋರೆ, ನೀವು ಹೇಳಿದಾಗೆ ಆಗಿ. ಅಂತೂ ನನ್ನ ಮಗನ ಕಡೆನೂ ಒಪ್ಪಿಗೆ ಸಿಕ್ಕಾಯ್ತು. ಹಾಗಿದ್ರೆ ನಾಳೆನೆಲ್ಲ ವ್ಯವಸ್ಥೆ ಮಾಡಿಬಿಡ್ತೀರಿ. ರಾಮಣ್ಯಮ್ಮವರಂತೂ ನಿಮ್ಮ ಮಾತಿಗೆ ಅಲ್ಲೇ ಒಪ್ಪಿಗೆ ಸೂಚಿಸ್ಬಿಟ್ರು. ಇನ್ನೇನು ನಾಳೆ ಒಳ್ಳೆ ಶುಭ ಮುಹೂರ್ತದಲ್ಲಿ ಜೋಡಿಗಳು ಒಂದಾಗಬೇಕು ಅಷ್ಟೇ. ಅಪ್ಪ, ನನ್ನ ಮಗಳು ಇಷ್ಟು ನಾಚ್ಕೋತಾಳೋ ಇಲ್ವೋ, ಆದರೆ ನನ್ನ ಅಳಿಯ ಅಂತೂ ನಾಚ್ಕೋತಾನೆ. ಇವನು ಸ್ವಲ್ಪ ಹಾಗೆ ಅಮ್ಮೋರೆ. ಇಂಥ ವಿಷಯದಲ್ಲಿ ಹುಡುಗಿರ್ಗಿಂತ ಇವನು ಜಾಸ್ತಿ ನಾಚ್ಕೊತಾನೆ. ಸುಬ್ಬು, ನೀನು ಮತ್ತೆ ನನ್ನ ಮಗಳು ನಾಳೆಯಿಂದ ಒಟ್ಟಿಗೆ ಬದುಕೋದಕ್ಕೆ ಶುರು ಮಾಡ್ತೀರಾ. ಇಬ್ರು ಒಂದು ಕ್ಷಣನೂ ಬಿಟ್ಟಿರದೆ ಜೊತೆಯಾಗೇ ಇರ್ತೀರಾ. ಅದಕ್ಕೆ ಏನಮ್ಮೋರೆ? ಸುಬ್ಬು, ಇವತ್ತು ಒಂದು ದಿನ ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲ್ಗೋ ಹಾಗೆ ಮಾಡ್ತೀಯಪ್ಪ. ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲಗಿದ್ರೆ ನೆಮ್ಮದಿಯಿಂದ ಅವಳ ಮುಖ ನೋಡ್ತಾ ನನ್ನ ನೋವನ್ನೆಲ್ಲ ಮರಿಬೋದು. ಆಯ್ತಮ್ಮೋರೆ, ನಿಮ್ಮ ಆಸೆಗಳನ್ನ ನೆರವೇರಿಸೋದೇ ನಮ್ಮ ಕರ್ತವ್ಯ. ನಿಮ್ಮ ಮಡ್ಲಲ್ಲಿ ನಿಮ್ಮ ಮಗಳು ಮಲಗಿರ್ತಾರೆ. ಓಕೆನಾ? ಸಂತೋಷನಾ? ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.